ಪತ್ರಿಕಾ ಬಂಧುಗಳೇ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಶಿವಮೊಗ್ಗದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ರಾಘವೇಂದ್ರ ಅವರು ಇದ್ದಾರೆ. ಪಾರ್ಲಿಮೆಂಟರಿ ಬೋರ್ಡ್ ಇಂದ ಅವರ ಹೆಸರನ್ನ ತೀರ್ಮಾನ ಮಾಡಿ ಅವರಿಗೆ ಈಗಾಗಲೇ ಟಿಕೆಟ್ ಘೋಷಣೆ ಆಗಿದೆ. ಇದರ ಮಧ್ಯದಲ್ಲಿ ನಮ್ಮ ಈಶ್ವರಪ್ಪ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿರ್ತಕ್ಕಂಥದ್ದು ಈಗ ತಮ್ಮ ಮುಂದೆ ಇದೆ. ಇದೇ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರ ಭಾವಚಿತ್ರವನ್ನ ಅವರ ಇದರಲ್ಲಿ ಹಾಕೊಳ್ತಾ ಇರತಕ್ಕಂಥದ್ದು ನಿಮ್ಮ ಚಾನೆಲ್ಗಳಲ್ಲೂ ಕೂಡ ನಾವು ನೋಡಿದ್ದೇವೆ. ಆ ಕಾರಣದಿಂದ ಆ ರೀತಿ ಮೋದಿಯವರ ಫೋಟೋ ಅವರು ಉಪಯೋಗ ಮಾಡಬಾರದು ಅನ್ನೋ ಕಾರಣದಲ್ಲಿ ಇವತ್ತು ಚುನಾವಣಾ ಅಧಿಕಾರಿಗಳಿಗೆ ನಾವು ದೂರನ್ನು ನೀಡಿದ್ದೇವೆ. ಇತ್ತೀಚೆಗಷ್ಟೇ ಒಂದು ಕೋರ್ಟ್ನಲ್ಲೂ ಕೂಡ ಒಂದು ತೀರ್ಮಾನ ಆಗಿದೆ. ಎನ್ಸಿಪಿಯಿಂದ ಮಹಾರಾಷ್ಟ್ರದಲ್ಲಿ ಎನ್ಸಿಪಿಯಿಂದ ಈಗಾಗಲೇ ಅವರು 2 ಗುಂಪು ಆದಮೇಲೆ ಕೆಲವರು ಇವರ ಫೋಟೋನ ಯೂಸ್ ಮಾಡ್ತಿದ್ರು, ಶರದ್ ಪವಾರ್ ಅವರ ಫೋಟೋ ಕೂಡ ಯೂಸ್ ಮಾಡ್ತಿದ್ರು. ಅದಕ್ಕೆ ಕೋರ್ಟ್ ಕೂಡ ಹೇಳಿದೆ, ಆ ರೀತಿ ನೀವು ಬೇರೆ ಆದಮೇಲೆ ಯಾವುದೇ ಕಾರಣಕ್ಕೆ ಅವರ ಫೋಟೋನ ಯೂಸ್ ಮಾಡಬಾರ್ದು ಅಂತಕ್ಕಂಥ ಇದು ಕೂಡ ನಮ್ಮ ಮುಂದೆ ಇದೆ. ಅದನ್ನು ಇವರು ಗಮನಕ್ಕೆ ತಂದಿದ್ದೇವೆ, ಚುನಾವಣಾ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ತಕ್ಷಣ ಅದರ ಕಾನೂನು ರೀತಿಯಲ್ಲಿ ನಾವು ಪರಿಶೀಲನೆ ಮಾಡಿ ಅದಕ್ಕೆ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಅದನ್ನು ಯೂಸ್ ಮಾಡಬಾರ್ದು. ಯಾಕೆ ಅಂತಂದರೆ, ಒಂದು ಸಾರಿ ನಮ್ಮ ಅಭ್ಯರ್ಥಿ ಘೋಷಣೆ ಆದಮೇಲೆ ಬೇರೆ ಯಾರೇ ಅದು ಬೇರೆ ಪಕ್ಷ ಇರಬಹುದು ಅಥವಾ ಇಂಡಿಪೆಂಡೆಂಟ್ ಆಗಿ ನಿಂತರೂ ಕೂಡ ಒಂದು ಪಕ್ಷದ ಮುಖಂಡರ ಇದನ್ನ ಫೋಟೋವನ್ನು ಬಳಕೆ ಮಾಡಬಾರದು ಅಂತಕ್ಕಂಥದ್ದು ಕಾನೂನು ಇದೆ. ಹೆಸರನ್ನೂ ಬಳಕೆ ಮಾಡಬಾರದು. ಆ ಕಾರಣದಿಂದ ಮಾನ್ಯ ಈಶ್ವರಪ್ಪನವರಲ್ಲಿ ನಾವು ಮನವಿ ಮಾಡ್ತೇವೆ, ಆ ರೀತಿ ಯಾವುದೇ ನೀವು ಮುಂದುವರೆದ್ರೆ ಕಾನೂನು ಕ್ರಮ ಕೂಡ ಜರುಗಿಸಬೇಕಾಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಹೌದು, ಅವರು ಒಂದು ಸಾರಿ ನಮ್ಮ ಪಕ್ಷದ ಅಭ್ಯರ್ಥಿ ಆಯ್ಕೆ ಆದಮೇಲೆ ಅವರು ನಮ್ಮ ಪಕ್ಷದ ಯಾವುದೇ ಇದರಲ್ಲಿ ಅವರು ಭಾಗಿಯಾಗಲಿಕ್ಕೆ ಸಂಬಂಧ ಇರೋದಿಲ್ಲ. ಯಾಕಂತಂದ್ರೆ ಈಸ್ ಅನ್ ಇಂಡಿಪೆಂಡೆಂಟ್ ಆರ್ ಸಮ್ ಅದರ್ ಪಾರ್ಟಿ. ಬಟ್ ಅವರು ಬೇರೆ ಅವರ ಇಷ್ಟಾನುಸಾರ ಅವರು ನಮ್ಮ ಪಕ್ಷದ ಲೀಡರ್ಗಳನ್ನಾಗಲಿ ಹೆಸರುಗಳನ್ನಾಗಲಿ ಬಳಕೆ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇರೋದಿಲ್ಲ. ಆ ಕಾರಣದಿಂದ ನಾವು ಅದನ್ನು ವಿರೋಧಿಸ್ತೇವೆ. ಆ ರೀತಿ ಒಂದು ಸಮಯ ಆ ರೀತಿ ಮಾಡೋದಾದ್ರೆ ನಮ್ಮ ಲೀಡರ್ಗಳನ್ನೇ ಅವರು ಉಪಯೋಗ ಮಾಡೋದಿದ್ದರೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಅವರು ಕಟ್ಟುಬಿದ್ದು ವಾಪಸ್ ತಗೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಹೇಗೆ ಅದನ್ನ ಉಪಯೋಗ ಮಾಡಲಿಕ್ಕಾಗತ್ತೆ? ಅದು ತಪ್ಪಾಗತ್ತೆ. ಕಾನೂನು ರೀತಿಯಲ್ಲಿ ಕ್ರಮ ಕೂಡ ಜರುಗಿಸಬೇಕಾಗ್ತದೆ. ಅಂಥದ್ದನ್ನು ನಾವು ಸಹಿಸೋದಿಲ್ಲ. ಅವರು ಆ ರೀತಿ ಮಾಡಬಾರ್ದು. ಇಲ್ಲ ಅಂತಂದ್ರೆ ವಾಪಸ್ ತಗೊಂಡು ನಮ್ಮ ಪಕ್ಷದ ಇದರಲ್ಲಿ ಇರಲಿ. ಅವರು ಯಾರು ಬೇಡ ಅಂತಂದ್ರು ನಾವೇನು ಅವ್ರನ್ನ ಹೊರಗೆ ಹಾಕಿಲ್ಲ. ಅಂತ ಪರಿಸ್ಥಿತಿ ಉದ್ಭವ ಆಗೋದು ಬೇಡ ಅಂತೇಳಿ ಅವರಲ್ಲಿ ಮನವಿ ಮಾಡ್ತೇನೆ. ಪ್ರಧಾನಮಂತ್ರಿಗಳ ಫೋಟೋ ಆಗಲಿ ಹೆಸರುಗಳನ್ನಾಗಲಿ ಬಳಕೆ ಮಾಡಬಾರ್ದು. ನಮ್ಮ ಪಕ್ಷದ ಯಾವುದೇ ನಾಯಕರದ್ದು ಅವರು ಉಪಯೋಗ ಮಾಡಬಾರ್ದು. ಯಾಕೆಂತಂದ್ರೆ ಆ ಪಕ್ಷಕ್ಕೆ ಸಂಬಂಧ ಅವ್ರು ಇರೋದಿಲ್ಲ. ಆ ಕಾರಣದಿಂದ ನಮ್ಮ ಪಕ್ಷಕ್ಕೆ ಸಂಬಂಧ ಇದ್ರೆ ಅವ್ರು ಮಾಡ್ಲಿಕ್ಕೆ ಅದು ಏನು ತೊಂದರೆ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.